ಸರ್ಕಾರಕ್ಕೆ ಇವತ್ತು ಈ ಸಂದರ್ಭದಲ್ಲಿ ನಿಮ್ಮಗಳ ಸಮ್ಮುಖದಲ್ಲೇ ನಾನು ಎಚ್ಚರಿಕೆ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ, ಬೇಡ, ಎಚ್ಚರಿಕೆ ಬೇಡ. ಈಗಲೂ ಕಾಲ ಮಿಂಚಿಲ್ಲ. ಇಷ್ಟು ಜನರ ವಿರೋಧದ ನಡುವೆ ಇವತ್ತೇನಿಂತ ನಿರ್ಣಯ ಮಾಡಿದ್ದೀರಿ, ಈ ನಿರ್ಣಯವನ್ನು ಮತ್ತೆ ವಾಪಸ್ ಪಡೆದು ಇದನ್ನು ಪಂಚಾಯಿತಿ ಮಟ್ಟದಲ್ಲೇ ಇಡಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಈ ಸಭೆಯಲ್ಲಿ ನಾನು ಮಾಡ್ತಾ ಇದ್ದೇನೆ. ಇವತ್ತು ಸರ್ಕಾರದ ಗಮನಕ್ಕೂ ಸೆಳೀತೀನಿ. ಸರ್ಕಾರಕ್ಕೆ ಪತ್ರನೂ ಬರೆಯೋದಷ್ಟೇ ಅಲ್ಲ, ಸಂಬಂಧಪಟ್ಟಂಥ ನಾನು ಬೆಳಗ್ಗೆ ನಗರಾಭಿವೃದ್ಧಿ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಏನಿದ್ದಾರೆ ಅವ್ರಿಗೂ ಫೋನಲ್ಲಿ ಮಾತಾಡಿದೆ, ಇಲ್ಲಿ ಬರೋದಕ್ಕಿಂತ ಮುಂಚೆ ವಿಷಯ ತಿಳ್ಕೊಬೇಕು ಅಂತ ಹೇಳಿ. ಅವರು ಹೇಳಿದ್ರು, ಇಲ್ಲ ನಮ್ಮ ಗಮನಕ್ಕೆ ಬಂದಿಲ್ಲ ಸರ್, ಕೆಲವಂಥ ಅಧಿಕಾರಿಗಳ ಮಟ್ಟದಲ್ಲಾಗಿದೆ ಅಂತೇಳಿ. ನಾನು ಅವ್ರಿಗೆ ಒಂದು ಮಾತು ಹೇಳಿದ್ದೇನೆ, ಒಂದು ಕೆಲಸ ಮಾಡಿ, ನಿಮ್ಮ ಕೆಳಹಂತದ ಅಧಿಕಾರಿಗಳು ಯಾರು ಜವಾಬ್ದಾರಿ ತಗೊಂಡಿದ್ದಾರೆ ಅವ್ರನ್ನ ಇನ್ನೊಂದು ಬಾರಿ ಹಳ್ಳಿಗಳಿಗೆ ಕಳಿಸಿ, ಅಲ್ಲಿಯ ವಾತಾವರಣ ಏನಿದೆ, ಅಲ್ಲಿ ಜನಾಭಿಪ್ರಾಯ ಏನಿದೆ, ಅದೆಲ್ಲವನ್ನು ಇನ್ನೊಂದು ಬಾರಿ ನೀವು ಪರಿಶೀಲಿಸಿ ಮಾಹಿತಿ ತಗೊಂಡು ಈ ಒಂದು ತೀರ್ಮಾನವನ್ನು ಹಿಂಪಡಿಬೇಕು, ಮುಂದುವರಿಸಬೇಕು ಅಂತಕ್ಕಂಥದ್ದನ್ನು ಕೆಳಹಂತದಲ್ಲಿರ್ತಕ್ಕಂಥ ನಿಮ್ಮ ಅಧಿಕಾರಿಗಳನ್ನ ಕಳಿಸಿ ಒಂದು ಮಾಹಿತಿ ತಗೊಳ್ಳಿ ಅಂತಕ್ಕಂಥದ್ದನ್ನು ಇವತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಬೆಳಗ್ಗೆ ಬರೋದಕ್ಕಿಂತ ಮುಂಚೆ ಮಾತಾಡಿದ್ದೇನೆ.